ಸೊ ಆನಂದ್, ನೆನ್ನೆ ನೋಡಿರೋ ದೇವದ ಹೆಸರು ಲಿಖಿತಾ, ಏಜ್ 24, ಒಬ್ಳೆ ಮಗಳು, BCom ಮುಗಿಸಿ ಮನೇಲಿ ಮದ್ವೆ ಮಾಡ್ಲಿ ಅಂತ ಕಾಯ್ತಾ ಇದ್ದಾಳೆ. ನಿಂಗೆ ಗೊತ್ತಿದಲ್ಲ? ನಮ್ಮ ಏರಿಯಾ ಮಚ್ಚ, ಗೊತ್ತಿರ್ಲೇಬೇಕು. ಪರ್ವಟ್ ನನ್ ಮಗನೇ. ಏಯ್ ಯಾಕೆ ನಿಂತ್ಕೊಂಡಿರೋ, ರಾತ್ರಿ ಮಾಡಿರೋ ಕೆಲ್ಸಕ್ಕೆ ಬೈದಲ್ಲಿ ಸಾಯ್ತಿದ್ದೀನಿ ಮೊದ್ಲೇ. ರಾತ್ರಿ ಕತ್ಲಿತ್ ಬಿಡೋ, ಏನು ಕಾಣಿಸಿರಲ್ಲ. ಅದೇ ಅವ್ರ ಹತ್ತೇನು ಪ್ರಾಬ್ಲಮ್ಸ್ ಇತ್ತಾ ಕಾಣ್ಸಕ್ಕೆ? ಹೊರಡೋಣ. ಏಯ್ ಹಲೋ, ಏನಾಗಬೇಕಾಯ್ತು? ಇಲ್ಲಿ ಮೇಲೆ. ಅದು ಲಿಖಿತಾ ಹತ್ರ ಮಾತಾಡ್ಬೇಕಿತ್ತು. ಲಿಖಿತಾ ಆತನ ಯಾಕೆ? ಏನಾಗಬೇಕಾಯ್ತು? ಇಲ್ಲ, ಆಗಲ್ಲ, ಖಂಡಿತ ಆಗಲ್ಲ. ಅಂಕಲ್ ಅಂಕಲ್ ಅಲ್ಲ ಸರ್, ಕಾಲ್ ಹಿಮ್ ಸರ್. ಸರ್ ಅದು ಸ್ಟಾಪ್. ಯಾರೇ ಅವ್ರು ಮಾಸ್ಕ್ ಹಾಕಿರೋದು? ಹುಷಾರಿಲ್ವಾ ಅವ್ರಿಗೆ? ಆಸ್ಕ್ ಹಿಮ್ ಟು ಗೆಟ್ ಔಟ್. ಹಂಗೇನಿಲ್ಲ ಆಂಟಿ. ಅದೆಲ್ಲ ಗೊತ್ತಿಲ್ಲ, ಫಸ್ಟ್ ಅವ್ರನ್ನ ಆಚೆ ಕಳಿಸಿ. ಬಿಡ ಹೋಗಲಿ. ಚಿನ್ನು ಬಾಗ್ಲಾಕೊಂಬ. ಈಗ ಹೇಳಿ, ನಮ್ಮ ಮಗಳೇ ಯಾಕೆ ಬೇಕು? ಬೇರೆಯವ್ರು ಯಾರು ಸಿಗ್ಲಿಲ್ವಾ? ನಿಮ್ಮ ಮಗಳೇ ಪರ್ಫೆಕ್ಟು. ಎಕ್ಸ್ಕ್ಯೂಸ್ ಮೀ, ಅಂದ್ರೆ ರೋಲಿ ಪರ್ಫೆಕ್ಟ್. ಪೇಮೆಂಟು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನೋಡಿ ಸರ್, ಮೇಡಮ್, ನಾವು ಮಾಡ್ತಿರೋ ಮೂವಿಗೆ ನಿಮ್ಮ ಮಗಳನ್ನೇ ಕಾಸ್ಟ್ ಮಾಡ್ಬೇಕನ್ನೋದು ನಮ್ಮೆಲ್ಲರ ಆಸೆ ಅಲ್ವೇನ್ರು? ವರಿ ಮಾಡಬೇಡಿ, ಸ್ಟೋರಿ ಅಂತೂ ಸೂಪರ್ ಆಗಿದೆ. ನನ್ನ ನಂಬಿ, ನಾವು ಮಾಡೋ ಶಾರ್ಟ್ ಫಿಲಮು ಎಲ್ಲ ಶಾರ್ಟ್ ಫಿಲಮ್ ಫೆಸ್ಟಿವಲಲ್ಲೂ ಪ್ಲೇ ಆಗ್ತಾಯಿದೆ. ಇದರಿಂದ ಸಿಕ್ಕಾಪಟ್ಟೆ ಸೆಲೆಬ್ರಿಟಿಗಳು, ಸಾವಿರಾರು ಜನ ನೋಡ್ತಾರೆ. ಇದರಿಂದ ಅವ್ರಿಗೂ ಎಕ್ಸ್ಪೋಜರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಇವರೇ ಸೂಪರ್ ಸ್ಟಾರು ಅಲ್ವೇನ್ರು? ಯೋಚನೆ ಮಾಡಿ ಸರ್. ಬಾರ ಇಲ್ಲ ಒಂಚೂರು. ಚಿನ್ನು, ನೀ ಇಲ್ಲೇ ಇರಮ್ಮ. ಹೌದೌದು, ಇಲ್ಲೇ ಇರು. ಏನಾದ್ರು ಕತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಹಾ ಸರಿಪ್ಪ. ಹೇಯ್, ನಿನ್ನೆ ಮನೆ ಮುಂದೆ ಗಲೀಜ್ ಮಾಡಿದ್ದು ನೀನೇ ತಾನೇ? ನಾನಲ್ಲ, ಆಚೆ ಹೋದ್ನಲ್ಲ ಅವನು. అవునా? ವಾಟ್ಸ್ ಹಿಸ್ ನೇಮ್? ಪೀಟರ್. ನೋಡಿ, ಹೆಸರಲ್ಲೇ ಪಿ ಇದೆ. ಓಕೆ, ನನ್ನ ಮಗಳು ನಿಮ್ಮ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಆದರೆ ನನ್ನ ಕೆಲವು ಕಂಡೀಷನ್ಸ್ ಇದೆ. ಹೇಳಿ ಸರ್. ಕಂಡೀಷನ್ ನಂಬರ್ 1, ಅವರಮ್ಮ ಎಲ್ಲ ಕಡೆ ಬರ್ತಾರೆ. ಅದಕ್ಕೇನು, ಕುಟುಂಬ ಸಮೇತರಾಗೆ ಬನ್ನಿ. ರಾಯಲ್ ಆಗಿ ಟ್ರೀಟ್ ಮಾಡ್ತೀವಿ ಸರ್. ಕಂಡೀಷನ್ ನಂಬರ್ 2, ನೋ ಶಾರ್ಟ್ ಡ್ರೆಸ್ಸಸ್, ನೋ ರೊಮ್ಯಾನ್ಸ್. ಅಂಕಲ್ ಪರವಾಗಿಲ್ಲ, ಅಂಕಲ್ ಅಂತಾನೆ ಕರಿಯಪ್ಪ. ಅಂಕಲ್, ನಿಮ್ ಮಗಳು ಮಾಡ್ತಿರೋ ದೆವ್ವದ್ರು ಅವನು. ಶಾರ್ಟ್ಸ್ ಹಾಕ್ಸಕ್ಕೆ, ರೊಮ್ಯಾನ್ಸ್ ಮಾಡ್ಸಕ್ಕೆ ಇದನ್ನ ಹಿಂದಿ ಮೂವಿನ. ಕಂಡೀಷನ್ ನಂಬರ್ 3, ಇಲ್ಲೇ ನಮ್ದೊಂದು ಶೋರೂಮ್ ಇದೆ. ಈ ಕೋವಿಡ್ ಎಲ್ಲ ಆದಾಗ ತುಂಬಾ ಲಾಸ್ ಆಗಿದೆ. ನೀವು ನಿಮ್ಮ ಸಿನಿಮಾನಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಪ್ರಮೋಷನ್ಸ್ ಆದಂಗೂ ಆಗತ್ತೆ. ಮಾಡೋಣ ಏನು ಹೇಳ್ತಿದ್ಯಾ? ಕತ್ತೆಲ್ಲ ಗೊತ್ತಿರ್ತೀಯ? ಹುಡುಗ ಹುಡುಗಿ ಶೋರೂಮ್ ಅಲ್ಲಿ ಮೀಟ್ ಮಾಡಿದ್ರೆ, ಕೆಫೆ ಮೀಟ್ ಮಾಡಿದ್ರೆ. ಪೀಟರ್ ಅಂಕಲ್ ಕೆಫೆ ಪರ್ಫೆಕ್ಟ್ ಆಗಿತ್ತು. ಈಗ ಬೇರೆ ಆಪ್ಷನ್ ಇದೆಯಾ? ಎನಿ ಪ್ರಾಬ್ಲಮ್? ಇಲ್ಲ ಏನಿಲ್ಲ. ಅಂದಾಗೆ ಶೋರೂಮ್ ಯಾವುದು? ಕಾರ್ದ, ಬೈಕ್ದ? ಇದೇ ಕಂಡ್ರಪ್ಪ ನಮ್ಮ ಶೋರೂಮು. ಬನ್ನಿ, 20 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದೀನಿ. ಎಲ್ಲ ಇಂಪಾರ್ಟೆಂಟ್. ಏನ್ ಅನ್ಸುತ್ತೆ? ಗುಡ್ ಜಾಬ್ ಡೈರೆಕ್ಟ್ರೆ. ಹೀರೋ ಹೀರೋಯಿನ್ ಫಸ್ಟ್ ಟೈಮ್ ಮೀಟ್ ಹಾಕಿ ಒಳ್ಳೆ ಜಾಗ.